ಇವತ್ತೇನು ಪೆಹಲ್ಗಾಮಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು, ಉಗ್ರಗಾಮಿಗಳು ಮಾಡಿರುವಂಥ ಈ ಒಂದು ದಾಳಿ ಇಡೀ ಭಾರತವನ್ನೇ ಅವರು ಹೆದರಿಸಬೇಕು, ಭಾರತದ ಅಖಂಡತೆಗೆ ಇವತ್ತು ತೊಂದರೆ ಮಾಡಬೇಕು ಅಂತೇಳಿ ಇವತ್ತೇನು ಪ್ರಯತ್ನ ಮಾಡ್ತಾ ಇದ್ದಾರೆ. ಪೆಹಲ್ಗಾಮಲ್ಲಿ ಆಗಿರುವಂಥ ಒಂದು ಘಟನೆ ಇವತ್ತು ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಭರತ್ ಭೂಷಣ್ ಅವರು, ಶಿವಮೊಗ್ಗ ಮಂಜುನಾಥ್ ಅವರಾಗಿರ್ಬೋದು, ಇಡೀ ದೇಶದಾದ್ಯಂತ ಸುಮಾರು 30 ಮಂದಿಗೂ ಹೆಚ್ಚು ಕಡಿಮೆ ಏನು ಮರಣ ಹೊಂದಿದ್ದಾರೆ, ಅವರೆಲ್ಲರ ಆತ್ಮಕ್ಕೆ ಶಾಂತಿಯನ್ನು ಸಿಗಬೇಕು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ದುಷ್ಕೃತ್ಯವನ್ನು ಇಡೀ ಭಾರತದ ಎಲ್ಲ ಜನರು ಕೂಡ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಜೊತೆಗೆ ಈ 370 ಆರ್ಟಿಕಲ್ ತೆಗೆದುಹಾಕಿದ ಮೇಲೆ ಕಳೆದ ವರ್ಷ ನಾನು ಮತ್ತು ನನ್ನ ಶ್ರೀಮತಿ ಇದೇ ಒಂದು ಸ್ಪಾಟಲ್ಲಿ, ಇವತ್ತೇನು ಈ ಘಟನೆ ನಡೆದಿದೆ ಇದೇ ಸ್ಪಾಟಲ್ಲೇ ಕುದುರೆಗಳ ಮೇಲೆ ಆಗಿರ್ಬೋದು, ಅಲ್ಲಿರುವಂಥ ಒಂದು ಪ್ರಕೃತಿಯೇ ಆ ಸೌಂದರ್ಯವನ್ನು ಸವಿಯೋದಕ್ಕೆ ಹೆಚ್ಚು ಕಡಿಮೆ ಒಂದು ದಿನ ನಾವು ಕಳೆದಿದ್ದೀವಿ ಅಲ್ಲಿ. ನಾವು ಅಂದರೆ ಇವತ್ತು ಅದೇ ಸ್ಪಾಟಲ್ಲಿ ಘಟನೆ ಆಗಿರೋದನ್ನು ನೋಡಿ ಬಹಳ ದಿಗ್ಭ್ರಮೆಗೆ ಒಳಗಾಗಿದ್ದೀವಿ ನಾವು. ಅಂದರೆ ಇಷ್ಟು ಅತ್ಯಂತ ಸುಂದರವಾಗಿ ಒಂದು ಭೂಲೋಕ ಸ್ವರ್ಗನೇ ನಮ್ಮ ಭಾರತದಲ್ಲಿ ಇರುವಂಥ ಈ ಜಾಗಕ್ಕೆ ಈ 370 ಆರ್ಟಿಕಲ್ನ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು, ಅಮಿತ್ ಶಾ ಅವರು ದಿಟ್ಟ ಹೆಜ್ಜೆಯಿಂದ ತೆಗೆದುಹಾಕಿದ ಮೇಲೆ ಇಡೀ ಭಾರತದಿಂದ, ಇಡೀ ವಿಶ್ವದಿಂದನೇ ಆ ಜಮ್ಮು ಕಾಶ್ಮೀರಿಗೆ ಪ್ರವಾಸಿಗರು ಬರ್ತಾ ಇರೋದನ್ನು ನೋಡಿ ಸಹಿಸಲಾರದೆ ಇವತ್ತೇನು ಈ ಕೃತ್ಯ ಮಾಡಿದ್ದಾರೆ. ಖಂಡಿತವಾಗ್ಲೂ ಕೂಡ ನಮ್ಮ ದೇಶದ ಧೀಮಂತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಒಂದು ದಿಟ್ಟ ಹೆಜ್ಜೆಯನ್ನು ಹಾಕೋದ್ರ ಮೂಲಕ ಈ ಉಗ್ರಗಾಮಿಗಳಿಗೆ ಒಂದು ದೊಡ್ಡ ಒಂದು ಪಾಠವನ್ನೇ ಕಲಿಸ್ಕೊಡ್ತಾರೆ ಮತ್ತು ಭಾರತದ ಅಖಂಡತೆಗೆ ಇನ್ನು ಮುಂದೆ ಇಂಥ ಒಂದು ತೊಂದರೆ ಆಗದೇ ಇರುವಂಥ ಒಂದು ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದ ಪಾಠ ಅವ್ರಿಗೆ ಇಡೀ ಜಗತ್ತೇ ನೋಡುವಂಥ ಒಂದು ಪಾಠವನ್ನು ಕಲಿಸ್ತಾರೆ ಅನ್ನುವಂಥ ನಂಬಿಕೆ ಭಾರತದ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಇದೆ. ಆ ಕೆಲಸ ಮುಂದೆ ಆಗುತ್ತೆ. ಖಂಡಿತವಾಗ್ಲೂ ಕೂಡ ಇವತ್ತು ಏನು ಮಾನವೀಯತೆಯನ್ನು ಮರೆತು ಇವತ್ತು ಇಡೀ ಒಂದು ಹಿಂದೂ ಮುಸ್ಲಿಂ ಅನ್ನೋವಂಥ ಒಂದು ವಿಚಾರದಲ್ಲಿ ನೀನು ಹಿಂದೂನಾ ಮುಸ್ಲಿಮಾ ಅಂತೇಳಿ, ಯಾಕೆಂದರೆ ನಾನು ಈ ಮಾತು ಯಾಕೆ ಹೇಳಬೇಕಾಗುತ್ತೆ ಅಂತಂದರೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಬಹಳಷ್ಟು ಮಂದಿ ರಾಜಕಾರಣಿಗಳು, ಕಾಂಗ್ರೆಸ್ ಪಕ್ಷದ ನಾಯಕರುಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಟ್ವೀಟು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ಗಳನ್ನ ನಾನು ನೋಡ್ತಾ ಇದ್ದೆ, ಟಿ ವಿಗಳಲ್ಲಿ ನೋಡ್ತಾ ಇದ್ದೆ. ಅಂದರೆ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಿರುವಂಥದ್ದಲ್ಲ, ಅದರೊಟ್ಟಿಗೆ ನೀನು ಹಿಂದೂನಾ ಮುಸ್ಲಿಮಾ ಅಂತೇಳಿ ಇವತ್ತೇನು ಟಾರ್ಗೆಟ್ ಮಾಡಿ ಇವತ್ತು ಅಟ್ಯಾಕ್ ಮಾಡಿದ್ದಾರೆ. ಈ ವಿಷಯವನ್ನು ಪಕ್ಷಾತೀತವಾಗಿ ದೇಶದ ಸಮಗ್ರತೆಗೆ, ಅಖಂಡತೆಗೆ, ಭದ್ರತೆಗೆ ಯೋಚನೆ ಮಾಡೋದನ್ನು ಬಿಟ್ಟು ಈ ಸಮಯದಲ್ಲಿ ಕೂಡ ಈ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ ಅಂತಂದರೆ ಅವ್ರ ನಾಚಿಕೆಯಿಂದ ಎಲ್ಲರೂ ಕೂಡ ತಲೆ ತಗ್ಗಿಸ್ಕೋಬೇಕಾಗಿರುವಂಥ ಒಂದು ವಿಷಯ. ಮತ್ತು ನಮ್ಮ ಭಾರತ ದೇಶದ ಪ್ರಜೆಗಳು ಇದನ್ನು ಕ್ಷಮಿಸೋದು ಇಲ್ಲ. ದಯಮಾಡಿ ಈಗಲಾದರೂ ಕೂಡ ರಾಜಕೀಯ ಮಾಡೋದನ್ನು ಬಿಟ್ಟು ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸೋದ್ರ ಜೊತೆಗೆ ನಮ್ಮ ದೇಶದ ಸುರಕ್ಷತೆಗೆ ನಾವೆಲ್ಲರೂ ಕೂಡ ಮುಂದಾಗಬೇಕು ಅಂತೇಳಿ ಈ ಸಮಯದಲ್ಲಿ ಮಾಧ್ಯಮಗಳ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ.